ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ಭೀತಿಗಳು ದಿನದಿಂದ ದಿನಕ್ಕೆ ತನ್ನದೇ ಆದಂತಹ ತಿರುವನ್ನ ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಅಮೆರಿಕ ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಇರಾನ್ ಮೇಲೆ ಅಮೆರಿಕ ಭಯಾನಕ ದಾಳಿಯನ್ನು ನಡೆಸಿದೆ. ಇರಾನ್ ಮೇಲೆ ಅಮೆರಿಕ ಭಯಾನಕ ದಾಳಿಯನ್ನು ನಡೆಸಿದೆ. ಅತ್ಯಂತ ದುಬಾರಿ B2 ಜೆಟ್ ಬಳಸಿ ದಾಳಿಯನ್ನು ನಡೆಸಿದೆ. ಅಂದಾಜು 18,000 ಕೋಟಿ ಬೆಲೆಯ ಜೆಟ್ ಅನ್ನ ಬಳಸಿರುವುದು. ರೆಡಾರ್ಗೆ ಸುಳಿವನ್ನ ನೀಡದೆ ಸಂಹಾರದ ತಾಕತ್ತನ್ನ B2 ಹೊಂದಿದೆ. ಇನ್ನು ಟ್ಯಾಂಕ್ ಭರ್ತಿಯಾದರೆ 11,000 ಕಿಲೋಮೀಟರ್ ಜರ್ನಿ ಮಾಡುತ್ತೆ. ಇನ್ನು ಅನಿವಾರ್ಯವಾದರೆ ಆಗಸದಲ್ಲೇ ಇಂಧನವನ್ನು ಮರುಭರ್ತಿ ಮಾಡಿಕೊಳ್ಳಬಹುದು. ಸುಮಾರು 14,000 kg ತೂಕದ ಬಾಂಬ್ ಹೊರುವ ಸಾಮರ್ಥ್ಯ ಈ B2 ಜೆಟ್ಗೆ ಇದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಭಯಾನಕವಾದಂತಹ ದಾಳಿಯನ್ನ ನಡೆಸ್ತಾನೇ ಇದೆ. ಅತ್ಯಂತ ದುಬಾರಿ B2 ಜೆಟ್ ಅನ್ನ ಬಳಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಅಂದರೆ B2 ಜೆಟ್ ಬಗ್ಗೆ ಒಮ್ಮೆ ನಾವು ಬ್ರೀಫ್ ಆಗಿ ನೋಡ್ಕೊಂಡು ಬರೋದಾದರೆ, ಜಗತ್ತಿನ ಅತ್ಯಂತ ದುಬಾರಿ ವಿಮಾನ ಅನ್ನುವಂತಹ ಶ್ರೇಯ ಈ B2ಗೆ ಸೇರುತ್ತೆ. ಅಂದಾಜು 18,000 ಕೋಟಿ ರೂಪಾಯಿ ಬೆಲೆ ಬಾಳುವ ಈ ವಿಮಾನ ಯಾವುದೇ ದೇಶದ ರೆಡಾರ್ಗೂ ಕೂಡ ಸುಳಿವನ್ನು ನೀಡದೆ ಶತ್ರುಗಳನ್ನು ಸಂಹಾರ ಮಾಡಿಬಿಡುತ್ತೆ. ಒಮ್ಮೆ ವಿಮಾನದ ಟ್ಯಾಂಕ್ ತೈಲದಿಂದ ಸಂಪೂರ್ಣ ಭರ್ತಿ ಆಗಿಬಿಟ್ರೆ 11,000 ಕಿಲೋಮೀಟರ್ ನಿರಂತರವಾಗಿ ಹಾರಾಟವನ್ನು ನಡೆಸಬಲ್ಲದು. ಅಷ್ಟೇ ಅಲ್ಲ, ಅನಿವಾರ್ಯತೆ ಬಂದರೆ ಆಗಸದಲ್ಲೇ ಇಂಧನವನ್ನು ಮರುಭರ್ತಿ ಮಾಡಿಕೊಳ್ಳೋ ಸಾಮರ್ಥ್ಯ ಕೂಡ ಈ B2 ಜೆಟ್ ಹೊಂದಿದೆ. ಅಷ್ಟೇ ಅಲ್ಲ, 14,000 kg ತೂಕದ ಬಾಂಬ್ಗಳನ್ನು ಹೊತ್ತು ಸಾಗುವ ತಾಕತ್ತು ಈ B2ಗಿದೆ. ಇದರೊಟ್ಟಿಗೆ ಅಣ್ವಸ್ತ್ರ ಸಿಡಿತಲೆಯನ್ನು ಕೂಡ ಈ ವಿಮಾನ ಹೊತ್ತು ಸಾಗಬಲ್ಲದಾಗಿದೆ. ಅಂದರೆ ಈಗಾಗಲೇ ಕೆಲವೊಂದಷ್ಟು ಭೀಕರತೆಯನ್ನು ಇರಾನ್ ಅಮೆರಿಕದಿಂದ ಅನುಭವಿಸುವಂತಾಗಿದೆ. ಈಗಾಗಲೇ 3 ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿ ಈಗಾಗಲೇ ಯುದ್ಧದ ಭೀಕರತೆಯ ಪರಿಚಯವನ್ನು ಅಮೆರಿಕ ಮಾಡಿದೆ. ಇದರ ಮಧ್ಯೆ ಅತ್ಯಂತ ದುಬಾರಿ B2 ಜೆಟ್ ಅನ್ನು ಬಳಸಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿರೋದು. ಸುಮಾರು ನಿನ್ನೆಯ ಅಂಕಿಅಂಶ ನೋಡೋದಾದರೆ 400ಕ್ಕೂ ಹೆಚ್ಚಿನ ಜನ ಇರಾನ್ನಲ್ಲಿ ಸಾವಿಗಪ್ಪಿದ್ರು. ಇದಕ್ಕೆಲ್ಲ ಕಾರಣ ಅದರ ಜೊತೆಗೆ ಕಟ್ಟಡಗಳೆಲ್ಲವೂ ಕೂಡ ನೆಲಸಮವಾಗಿತ್ತು, ಅಸ್ಥಿ ಪಂಜರದಂತಾಗಿತ್ತು. ಇನ್ನು ಆ ಕಟ್ಟಡದಡಿಯಲ್ಲಿ ಎಷ್ಟು ಕುಟುಂಬದವರು, ಎಷ್ಟು ನಾಗರಿಕರು ಸತ್ತಿದ್ದಾರೆ ಇಲ್ಲಿವರೆಗೂ ಕೂಡ ಲೆಕ್ಕವೂ ಸಿಕ್ಕಿಲ್ಲ. ಕಂಪ್ಲೀಟ್ ಆಗಿ ಟೆಹರಾನ್ ರಾಜಧಾನಿಯೂ ಸೇರಿದಂತೆ ಕೆಲವೊಂದಷ್ಟು ಜನಸಂದಣಿ ಪ್ರದೇಶವು ಕೂಡ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ, ನಲುಗಿ ಹೋಗ್ತಾ ಇದೆ. ಇನ್ನು ರಡಾರ್ನ ಸುಳಿವನ್ನು ಕೊಡದಂತೆ ಕೆಲವೊಂದಷ್ಟು ಯುದ್ಧ ಭೀತಿಗಳನ್ನು ಅಥವಾ ಮಿಸೈಲ್ಗಳನ್ನು ದಾಳಿ ಮಾಡುವಂತಹ B2 ಜೆಟ್ ಅನ್ನು ಈಗಾಗಲೇ ಅಮೆರಿಕ ಕೂಡ ಬಳಸ್ತಾ ಇದೆ. ಅಂದರೆ ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೂ ಕೂಡ ರಷ್ಯಾ ಧ್ವನಿಯನ್ನು ಎತ್ತಿ ಯಾವುದೇ ರೀತಿಯ ಸೇನೆಯಿಂದ ಯುದ್ಧವನ್ನು ಸಾರಬಾರ್ದು ಅಂತ ಅಮೆರಿಕಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟರು ಕೂಡ ಖಮೇನಿ ಯಾವುದೇ ಕಾರಣಕ್ಕೂ ನಾವು ಶರಣಾಗೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಅಮೆರಿಕಕ್ಕೆ ರವಾನೆ ಮಾಡಿದ್ರು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಕೂಡ ಶರಣಾಗಲೇಬೇಕು, ನೀವು ಅಡಗಿ ಕುಳಿತುಕೊಂಡಿರುವಂಥ ಸ್ಥಳ ನಮಗೆ ಗೊತ್ತಿದೆ, ಯುದ್ಧದ ಭೀಕರತೆಯನ್ನು ನೀವು 1 ವಾರದಲ್ಲಿ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಅಥವಾ ಧಮಕಿಯನ್ನು ಹಾಕಿದ್ರು. ಈ ಮಧ್ಯದಲ್ಲಿ ರಡಾರ್ನ ಸುಳಿವು ನೀಡದಂತಹ B2 ಜೆಟ್ ಅನ್ನು ಬಳಸಿ ಇರಾನ್ನ ಮೇಲೆ ಅಮೆರಿಕ ಭಯಾನಕವಾದಂತಹ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅಂದರೆ ಟ್ಯಾಂಕ್ ಭರ್ತಿ ಆದರೆ 11,000 ಕಿಲೋಮೀಟರ್ ಜರ್ನಿಯನ್ನು ಮಾಡುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 44 ಗಂಟೆ ಈ ಜೆಟ್ ಸಂಚಾರ ಮಾಡಬಲ್ಲದು. ಇಫ್ ಇನ್ ಕೇಸ್ ಏನಾದರೂ ಟ್ಯಾಂಕರ್ನಲ್ಲಿ ಇಂಧನ ಖಾಲಿ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಜೆಟ್ನ ಸಹಾಯದಿಂದ ಇಂಧನವನ್ನು ಕೂಡ ಬಳಕೆ ಮಾಡಿಕೊಳ್ಳಬಹುದು. ಇದರ ಜೊತೆಗೆ 14,000 kg ತೂಕದ ಬಾಂಬ್ಗಳನ್ನು ಹೊತ್ತು ಸಾಗುವ ತಾಕತ್ತು B2ಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಇದರ ಭೀಕರತೆ ಯಾವ ಮಟ್ಟಿಗೆ ಇರಬಹುದು ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು.